ಇರಾನ್ ಮತ್ತು ಇಸ್ರೇಲ್ ನಡುವೆ 12 ದಿನಗಳ ನಡುವಿನ ಕದನ ಇದೀಗ ಕದನಕ್ಕೆ ವಿರಾಮ ಸಿಗುತ್ತಾ? ಕದನ ವಿರಾಮಕ್ಕೆ ಒಪ್ಪಿದ್ಯಂತೆ ಇರಾನ್ ಮತ್ತು ಇಸ್ರೇಲ್. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪರಮಾಣು ನೆಲೆಗಳ ಮೇಲೆ ಇರಾನ್ನ ಅವರು ದಾಳಿಯನ್ನ ಮಾಡಿದ್ದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನ ಇರಾನ್ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ನಾನು ಸರೆಂಡರ್ ಆಗೋದೇ ಇಲ್ಲ ಅನ್ನುವಂತಹ ವಿಚಾರವನ್ನ ಇರಾನ್ ಹೇಳ್ಕೊಂಡಿತ್ತು. ಆದ್ರೆ ಇದೀಗ ಕದನ ವಿರಾಮಕ್ಕೆ ಒಪ್ಪಿದೆಯಂತೆ ಇರಾನ್ ಮತ್ತು ಇಸ್ರೇಲ್. ಮೂರನೇ ಮಹಾಯುದ್ಧ ಆಗುವಂತಹ ಸಂದರ್ಭಗಳು ಇದೆಯಾ ಅನ್ನುವಂತಹ ಆತಂಕದ ಮಧ್ಯೆ 12 ದಿನಗಳ ಯುದ್ಧ ಕೊನೆಗೂ ಅಂತ್ಯವಾಗಿದೆ. ಇಸ್ರೇಲ್ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಎರಡೂ ದೇಶಗಳಿಗೂ ಅಭಿನಂದನೆ ಅಂತ ಹೇಳಿ ಇದೀಗ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು. ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ತಡೆದಿವೆ. ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಒಪ್ಪಿವೆ. ಎರಡೂ ದೇಶಗಳಿಗೂ ಒಳ್ಳೆಯದಾಗಲಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈಗಾಗಲೇ ಈ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈಗಾಗಲೇ 3 ಪರಮಾಣು ನೆಲೆಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ. ಅತ್ಯಂತ ಕ್ಲಿಷ್ಟಕರವಾದಂತಹ ದಾಳಿ ಆಗಿತ್ತು. ಒಂದು ವೇಳೆ ಇರಾನ್ ಶಾಂತಿಕತೆಗೆ ಅಥವಾ ಶಾಂತಿ ಮಾತುಕತೆಗೆ ಒಪ್ಪಿಕೊಳ್ಳದಿದ್ರೆ, ಯುದ್ಧವನ್ನ ನಿಲ್ಲಿಸಿದ್ರೆ ಅತಿ ದೊಡ್ಡ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ, ಇರಾನೇ ನಾಶ ಆಗೋಗುತ್ತೆ ಅಂತ ಅಮೆರಿಕ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಇದೀಗ ಕದನ ವಿರಾಮವನ್ನ ಇದೀಗ ಘೋಷಣೆ ಮಾಡಿವೆ ಅಂತ ಹೇಳ್ತಿದ್ದಾರೆ. ಕದನ ವಿರಾಮ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೇವೆ ಅಂತ ಹೇಳಿ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅರಾಚಿ ಪೋಸ್ಟ್ ಮಾಡಿದ್ದಾರೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸುವಂತಹ ನಿಟ್ಟಿನಲ್ಲಿ ಮಾತಾಡ್ತಾರೆ, ಇಂತಹ ಪೋಸ್ಟ್ಗಳನ್ನ ಹಾಕ್ತಾರೆ. ತಾನೇ ನಾನು ಈ ರೀತಿಯಂತಹ ಯುದ್ಧವನ್ನ ನಿಲ್ಲಿಸಿದ್ದು ಅನ್ನುವಂತಹ ರೀತಿಯಲ್ಲಿ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಹಲವು ದೇಶಗಳ ನಡುವೆ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅರಾಚಿ ಪೋಸ್ಟ್ ಮಾಡಿದ್ದಾರೆ, ನಾವೇನು ಕದನ ವಿರಾಮಕ್ಕೆ ನಾವು ಒಪ್ಕೊಂಡಿಲ್ಲ, ಒಪ್ಪಂದ ಆಗಿಲ್ಲ ಇನ್ನೂ ಕೂಡ, ಇಸ್ರೇಲ್ ಫಸ್ಟ್ ದಾಳಿ ನಿಲ್ಲಿಸ್ಲಿ ಆಮೇಲೆ ನಾವು ನಿಲ್ಲಿಸ್ತೇವೆ ಅಂತ ಹೇಳ್ತಾ ಇದೆ. ಶತ್ರು ರಾಷ್ಟ್ರಗಳ ಆಕ್ರಮಣವನ್ನ ನಾವು ಸಹಿಸಲ್ಲ, ಮುಂದಿನ 4 ಗಂಟೆಗಳಲ್ಲಿ ದಾಳಿ ಆಗದಿದ್ರೆ ಇದರ ಬಗ್ಗೆ ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅರಾಚಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪ್ರೀತಿಯ ದೇಶವನ್ನ ರಕ್ಷಿಸಿದ ಸೇನಾಪಡೆಗೆ ಧನ್ಯವಾದ. ದೇಶವನ್ನ ಉಳಿಸಲು ಕೊನೆ ಕ್ಷಣದವರೆಗೂ ಪ್ರಯತ್ನಿಸಿದ್ರು ಧೈರ್ಯಶಾಲಿ ಸಶಸ್ತ್ರ ಪಡೆಗಳಿಗೆ ಧನ್ಯವಾದ ಅಂತ ಹೇಳಿ ವಿದೇಶಾಂಗ ಸಚಿವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಮೂಲಕ ಇರಾನ್ ಇನ್ನೂ ಕೂಡ ಕದನ ವಿರಾಮ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡಿಲ್ಲ. ಕದನ ವಿರಾಮ ಆಗ್ಬೇಕು ಅಂದ್ರೆ ಮೊದಲು ಇಸ್ರೇಲ್ ತನ್ನ ಯುದ್ಧವನ್ನ ನಿಲ್ಲಿಸಬೇಕು. 4 ಗಂಟೆಗಳ ಒಳಗಡೆ ಈ ಯುದ್ಧ ಆಗಿಲ್ಲ ಅಥವಾ ಯಾವುದೇ ದಾಳಿ ಆಗಿಲ್ಲ, ಈ ದಾಳಿಯನ್ನ ನಿಲ್ಲಿಸಿದೆ ಅಂತ ಹೇಳಿದ್ರೆ ಆವಾಗ ನಾವು ನಿರ್ಧಾರ ಮಾಡ್ತೇವೆ. ದಾಳಿ ಆಗದಿದ್ರೆ ಆ ಮುಂದಿನ ಒಂದು ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಅಂತ ಹೇಳಿ ಇದೀಗ ಇರಾನ್ ಹೇಳ್ಕೊಂಡಿದೆ. ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ತನ್ನ ಎಕ್ಸ್ ಖಾತೆಯಲ್ಲಿ ಈಗಾಗಲೇ ಅವರೇ ಬರ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇದೀಗ ಟ್ರಂಪ್ ಈ ಘೋಷಣೆಯನ್ನ ಮಾಡಿದಾರಲ್ಲ, ಟ್ರಂಪ್ ಘೋಷಣೆಯ ಬೆನ್ನಲ್ಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸಭೆಯನ್ನ ಮಾಡ್ತಾ ಇದ್ದಾರೆ, ಕ್ಯಾಬಿನೆಟ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಈಗಾಗಲೇ ಇರಾನ್ ಕೂಡ ಹೇಳಿರೋದು ಅದೇ, 4 ಗಂಟೆಯಲ್ಲಿ ಯಾವುದೂ ಕೂಡ ಒಂದು ದಾಳಿ ಆಗದಿದ್ರೆ ಆಮೇಲೆ ನಾವು ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಒಂದು ವೇಳೆ ಇಂತಹ ಯುದ್ಧ ಮತ್ತೆ ಕಂಟಿನ್ಯೂ ಆದ್ರೆ, ಈಗಾಗಲೇ ರಷ್ಯಾ ಸೇರಿದಂತೆ ಅನೇಕ ದೇಶಗಳು ಕೂಡ ಇದೀಗ ನಾವು ಇರಾನ್ ಸಪೋರ್ಟ್ಗೆ ಬರ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿದ್ವು. ಇದೀಗ ಕ್ಯಾಬಿನೆಟ್ ಸಭೆಯಲ್ಲಿ ಇಸ್ರೇಲ್ನಲ್ಲಿ ಏನು ಕದನ ವಿರಾಮ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಈಗ ದಾಳಿ ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇರಾನ್ ಹೇಳಿರೋದು ಅದೇ, 4 ಗಂಟೆಯಲ್ಲಿ ಯಾವುದೇ ರೀತಿಯಂತಹ ಯುದ್ಧ ದಾಳಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಆಗ ಯೋಚನೆ ಮಾಡ್ತೀವಿ. ಆದ್ರೆ ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಇಸ್ರೇಲ್ ಮೇಲೆ ಮತ್ತೆ ದಾಳಿ ನಡೆಸಿದ ಇರಾನ್ ಅನ್ನುವಂತಹ ಅಪ್ಡೇಟ್ಸ್ ಇದೀಗ ಸಿಗ್ತಾ ಇದೆ. ಘೋಷಣೆ ಆಗಿದೆ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಇರಾನ್ ಇಲ್ಲಿ ನಾವು ಇನ್ನೂ ಕೂಡ ಕದನ ವಿರಾಮ ಘೋಷಣೆ ಆಗಿಲ್ಲ ಅನ್ನೋದನ್ನ ಹೇಳ್ಕೊಳ್ತಾ ಇದೆ. ಇವೆಲ್ಲದರ ಮಧ್ಯೆ ಇಸ್ರೇಲ್ ಮೇಲೆ ಇದೀಗ ಇರಾನ್ ಮತ್ತೆ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ಮೇಲೆ 6 ಕ್ಷಿಪಣಿಗಳಿಂದ ಇದೀಗ ದಾಳಿಯನ್ನ ಇರಾನ್ ನಡೆಸಿದೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. 2 ಬಾರಿ ದಾಳಿ ಮಾಡಿರುವಂತಹ ಇರಾನ್ ಸೇನೆ ಇದೀಗ 6 ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ.
ಬೀರ್ಶೇಬಾ ಅಪಾರ್ಟ್ಮೆಂಟ್ ಮೇಲೆ ಕೂಡ ದಾಳಿಯಾಗಿದೆ. 6 ಕ್ಷಿಪಣಿಗಳಿಂದ ಇರಾನ್ ದಾಳಿಯನ್ನ ನಡೆಸಿದ್ದು ಇಸ್ರೇಲ್ನ ಹಲವು ಕಡೆ ಇದೀಗ ಸೈರನ್ ಮೊಳಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದೀಗ ಇರಾನ್ ಕಾಯ್ತಾ ಇರೋದು ಅದೇ, ಇಸ್ರೇಲ್ ಫಸ್ಟ್ ಯುದ್ಧವನ್ನ ನಿಲ್ಲಿಸ್ಲಿ ಅಥವಾ ಯಾವುದೇ ರೀತಿಯಾದಂತಹ ದಾಳಿ ಆಗದ ಹಾಗೆ ಇರ್ಲಿ ಅಂತ ಹೇಳಿ. ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಒಂದ್ ಕಡೆ ಸಭೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ, ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈಗಾಗಲೇ ಈ ಒಂದು ದಾಳಿಯ ಸಂದರ್ಭದಲ್ಲಿ 6 ಕ್ಷಿಪಣಿಗಳಿಂದ ದಾಳಿ ಮಾಡಿರುವುದು, 8 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಇದೀಗ ಸಿಗ್ತಾ ಇದೆ. ಇಸ್ರೇಲ್ನಲ್ಲಿ 8 ಮಂದಿಯ ಸಾವಾಗಿದೆ ಈ ದಾಳಿಯಲ್ಲಿ. ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ದೇಶಗಳ ಒಂದು ಸಂಧಾನದ ವಿಚಾರ ಅಂತ ಹೇಳಿದಾಗ ತಾನೇ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಇರಾನ್ ಇದನ್ನು ಒಪ್ಕೊಳ್ತಾ ಇಲ್ಲ, ಮತ್ತೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಕದನ ವಿರಾಮ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಹೇಗೆ? ಟ್ರಂಪ್ ಅವರ ಒಂದು ಪೋಸ್ಟ್ ಅನ್ನ ಗಮನಿಸೋದಾದ್ರೆ ನವಿತಾ, ನಾವು ಅವರು ಅದನ್ನ ಎಷ್ಟು ಇಂಟೆಲಿಜೆಂಟ್ ಆಗಿ ಅದನ್ನ ಫ್ರೇಮ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಅಂದ್ರೆ ಒಂದು ಕಡೆಯಿಂದ ಸೀಸ್ ಫೈರ್ ಅನ್ನ ಘೋಷಣೆ ಮಾಡಿದಾಗೂ ಆಗಿರ್ಬೇಕು, ಮತ್ತೊಂದು ಕಡೆಯಿಂದ ಈ ಯುದ್ಧ ಇನ್ನೂ ಕೂಡ 24 ಗಂಟೆಗಳ ಕಾಲ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳುವ ಹಾಗೇನೂ ಇರಬೇಕು. ಆ ರೀತಿಯಾಗಿರ್ತಕ್ಕಂತ ಆ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಪೋಸ್ಟ್ ಅನ್ನ ಮಾಡಿ ಈಗ ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು ಆಯ್ತು, ಈಗ ಒಂದು 5-6 ಗಂಟೆಗಳಾಯ್ತು. ಆ ಸಂದರ್ಭದಲ್ಲಿ ಅವರು ಅಮೆರಿಕದಲ್ಲಿ ಅದನ್ನ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳೋದೇನಂದ್ರೆ, ಇನ್ನು 6 ಗಂಟೆಗಳ ಕಾಲ ಎರಡೂ ದೇಶಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಟಾಕ್ ಫೈಲ್ಸ್, ಅಂದ್ರೆ ಅವ್ರು ಏನೇನಾದ್ರೂ ದಾಳಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು. ಅದಾದ ಬಳಿಕ 12 ಗಂಟೆಯಲ್ಲಿ ಇರಾನ್ ಸೀಸ್ ಫೈರ್ ಅನ್ನ ಮಾಡುತ್ತೆ. 24 ಗಂಟೆಗಳ ಒಳಗಡೆ ಇಸ್ರೇಲ್ ಇದನ್ನ ಸೀಸ್ ಫೈರ್ ಅನ್ನ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಒಂದು ಕಡೆಯಿಂದ ಈ ಯುದ್ಧ ಇನ್ನೂ ಕೂಡ 24 ಗಂಟೆಗಳ ಕಾಲ ನಡೆಯುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಟ್ರಂಪ್ ಹೇಳಿದ್ದಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂತ ಘಟನೆಗಳು ನಡೀತಾ ಇದಾವೆ. ಈಗ ಆಲ್ರೆಡಿ 6 ಕ್ಷಿಪಣಿಗಳನ್ನ ಇಸ್ರೇಲ್ ಮೇಲೆ ಇರಾನ್ ಹಾರಿಸಿತ್ತು. ಈಗ ಮತ್ತೊಂದು ಸುತ್ತಿನ ಕ್ಷಿಪಣಿಗಳ ದಾಳಿ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಮತ್ತೆ 8 ಕ್ಷಿಪಣಿಗಳನ್ನ ಹಾರಿ ಬಿಡ್ತಾ ಇದೆ, ಈಗಷ್ಟೇ ಲಾಂಚ್ ಮಾಡಿದೆ ಇರಾನ್ ಇಸ್ರೇಲ್ ಮೇಲೆ ಅಂತಕ್ಕಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಇದರ ಕಾರಣದಿಂದಾಗಿ ಈಗ ಇಸ್ರೇಲ್ ನಲ್ಲೂ ಕೂಡ ಸಾವು ನೋವುಗಳಾಗ್ತಾ ಇದಾವೆ, ಕಟ್ಟಡಗಳು ಧ್ವಂಸವಾಗ್ತಾ ಇದಾವೆ. ಇಷ್ಟು ದಿನ ನಾವು ಗಾಜಾ ಪಟ್ಟಿಯನ್ನ ಏನ್ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು, ಇಸ್ರೇಲ್ ನ ಕೆಲ ನಗರಗಳ ಕೆಲ ಭಾಗ ಅದೇ ರೀತಿಯಾಗಿ ಗೋಚರವಾಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇನ್ಫ್ಯಾಕ್ಟ್ ಇನ್ನೊಂದು ಕಡೆಯಿಂದ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನ ಮುಂದುವರಿಸ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಸ್ಟ್ರಾಟಜಿಕ್ ಅಸೆಟ್ಸ್ ಗಳಿರ್ಬೋದು, ಅಲ್ವಾ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಇರ್ಬೋದು, ಅಲ್ಲಿ ನೇರವಾಗಿ ದಾಳಿಯನ್ನ ಮಾಡೋದ್ರ ಜೊತೆಗೆ ಇರಾನ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಸಂದೇಶವನ್ನ ಕೂಡ ಕೊಟ್ಟಿರುವಂತದ್ದು. ನೀವು ಈ ಇರಾನ್ ನ ಮಿಲಿಟರಿ ಕಾಂಪ್ಲೆಕ್ಸ್ ಗಳೇನಿದಾವೆ ಅದರಿಂದ ದೂರ ಇರಿ, ನಾವು ದಾಳಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ನಾವು ದಾಳಿಯನ್ನ ಮಾಡಿದ್ರೆ ಜನಸಾಮಾನ್ಯರು ಕೂಡ ಸಾವನ್ನಪ್ಪಬೇಕಾಗುತ್ತೆ, ನೀವು ಅದರ ಹತ್ತಿರ ಏನಾದ್ರೂ ವಾಸವನ್ನ ಮಾಡ್ತಾ ಇದ್ರೆ ಅಂತೇಳಿ ಇಸ್ರೇಲ್ ಕೂಡ ಇರಾನ್ ನ ಜನತೆಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎರಡೂ ಘಟನೆಗಳನ್ನ ನಾವು ನೋಡ್ತಾ ಇದ್ದಾಗ ಟ್ರಂಪ್ ಅವರ ಗುಣ ಇದೆಯಲ್ಲ, ಅಂದ್ರೆ ಮುಂದೆ ಯಾರಾದ್ರೂ ಏನಾದ್ರೂ ನಿರ್ಧಾರ ಆಗಿದೆಯಾ ಇಲ್ಲ ಗೊತ್ತಿಲ್ಲ, ಇನ್ನು ನಡೀತಿದ್ದಾಗ್ಲೇನೆ ಅದನ್ನ ಮೊದಲು ಘೋಷಣೆಯನ್ನ ಮಾಡೋದು, ತದನಂತರದಲ್ಲಿ ಅದನ್ನೇ ಮತ್ತೆ ಪದೇ ಹೇಳುವಂತ ಪ್ರಯತ್ನವನ್ನ ಮಾಡುವಂತದ್ದು. ಅದೇ ವಿಚಾರವನ್ನ ಇಲ್ಲೂ ಕೂಡ ಅವರು ಮಾಡ್ತಾ ಇದಾರ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇರಾನ್ ನ ಪ್ರತಿನಿಧಿಗಳು ಇರಾನ್ ಅಧಿಕೃತವಾಗಿ ಕೊಟ್ಟಂತ ಮಾಹಿತಿ ಏನು ಅಂತ ನೋಡೋದಾದ್ರೆ, ಇರಾನ್ ನ ವಿದೇಶಾಂಗ ಸಚಿವ ಅದೇ ಒಂದು ಪೋಸ್ಟ್ ನಲ್ಲಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಹೇಳಿರುವಂತದ್ದು, ನಾವು ಈ ಯುದ್ಧವನ್ನ ಶುರು ಮಾಡಿಲ್ಲ, ಇಸ್ರೇಲ್ ಶುರು ಮಾಡಿದೆ, ಇಸ್ರೇಲ್ ನಿಲ್ಸಿದ್ರೆ ನಾವು ಕೂಡ ನಿಲ್ಲಿಸ್ತೀವಿ, ಇಸ್ರೇಲ್ ನಿಲ್ಲಿಸದೇ ಇದ್ರೆ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತುಗಳನ್ನ ಅವ್ರು ಹೇಳಿರುವಂತದ್ದು. ಅಂದ್ರೆ ಒಂದು ಸ್ಥಳೀಯವಾಗಿ ಇರಾನ್ ನ ಜನರಿಗೆ ಯಾವ ರೀತಿಯಾದಂತಹ ಉತ್ತರವನ್ನ ಖಮೇನಿ ಸರ್ಕಾರ ಕೊಡುತ್ತೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇಸ್ರೇಲ್ ಬರುತ್ತೆ, ಅವರ ಮೇಲೆ ನಿರಂತರವಾಗಿ 12 ದಿನಗಳಿಂದ ದಾಳಿ ನಡೆಸ್ತಾ ಇದೆ, ಅವರ ಫೈಟರ್ ಜೆಟ್ ಗಳು ಇರಾನ್ ನ ಆಗಸವನ್ನ ಆಕ್ರಮಿಸಿಕೊಳ್ತಾ ಇದಾವೆ, ಅಲ್ಲಿ ಏರ್ ಸುಪಿಯಾರಿಟಿಯನ್ನ ಕಾಯ್ದುಕೊಳ್ತಾ ಇದಾವೆ. ಅಮೆರಿಕ ಬರುತ್ತೆ, ಅವರ 40-50 ವರ್ಷಗಳಿಂದ ನಿರಂತರವಾಗಿ ಅಭಿವೃದ್ಧಿ ಪಡಿಸಿಕೊಂಡು ಬಂದಂತ ಟೆಕ್ನಾಲಜಿಯನ್ನ, ಅವರ ನ್ಯೂಕ್ಲಿಯರ್ ಸೈಟ್ ಗಳನ್ನ ನಾಶ ಮಾಡಿ ಹೋಗುತ್ತೆ. ಜೊತೆಗೆ ಇತರೆ ದೇಶಗಳು ಕೂಡ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ಹೇರುವಂತ ಪ್ರಯತ್ನಗಳನ್ನ ಮಾಡ್ತವೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇರಾನ್ ಯಾವ ರೀತಿಯಾದಂತಹ ಪ್ರತ್ಯುತ್ತರ ಕೊಡ್ತು ಅನ್ನುವಂತ ಪ್ರಶ್ನೆ ಮೂಡುತ್ತಲ್ಲ, ಅದಕ್ಕೆ ಉತ್ತರವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಬಹುದು. ಹೀಗಾಗಿ ಯುದ್ಧ ನಿಲ್ಲುತ್ತೆ, ಆದ್ರೆ ಕೆಲವೊಂದಿಷ್ಟು ತಿಕ್ಕಾಟಗಳು, ಚಿಕ್ಕ ಪುಟ್ಟ ದಾಳಿಗಳು ನಡೆಯುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.